ತುಳುನಾಡಲ್ಲಿ ದೈವಾರಾಧನೆ ಎಂಬುದು ಎಲ್ಲರಿಗೆ ಗೊತ್ತಿದ್ದಂಥ ವಿಷಯ. ದೈವಾರಾಧನೆ ತುಂಬ ಮುಖ್ಯವಾದ ವಿಷಯ. ನಾವು ದೈವಗಳಿಗೆ ಕೂಡ ಪ್ರತಿದಿನ ನೀರು ಇಡ್ತೇವೆ. ಈಗ ನವೆಂಬರ್ ತಿಂಗಳಿಂದ ಅಂದರೆ ನಾವು ಬಾವಿ ನೀರು 65 ವರ್ಷ ನನ್ನ ಅಮ್ಮ ಹೇಳೋ ಪ್ರಕಾರ ಬಾವಿಯಿಂದಲೇ ಆ ದೈವಗಳಿಗೆ ನೀರಿಡುವಂತ ಮಾಡ್ತಿದ್ರು. ಅದು ಈಗ ಅದು ಸಹ ನಮಗೆ ಮಾಡಲಿಕ್ಕೆ ನೀರಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಂಕ್ಲೆಗ್ ಸಮಸ್ಯೆ ಫೇಸ್ ಆಯ್ನೆ ಪಂದೊಂಡ ಮುರಣಿ ಕರಿ ಆಯ್ತಾರ ಅಂತ ಕೂಜುಂಡು ಎಂಕ್ಲು ಗೂಗಲ್ ಕ್ಲೀನ್ ಮಲ್ಪ ಕಾಪಣ್ಣದು ಕೆಲಸ ಮಲ್ಪರಸರು ಅಂತ ಆತ ಮುಟ್ಟ ಎಂಕ್ಲು ಈ ಮೋಟ್ರ್ ತಿರ್ತತ್ತ ಆಯ್ತಾ ಪುಟ್ಟುವಲ್ ಪೂರ ಒಂದು ಲೇಯರ್ ಮಿತ್ತು ಬರ್ಪಣದ ಇದು ಉಂತುನದ ಅಪ್ಪ ಎಂಕ್ಲು ನೀರು ಒಯ್ಪಿನಾಗ ಎಂಕ ಐತನ ನೀರು ಯೂಸ್ ಮಾಡ್ತೇನೆ ಅಪ್ಪ ವಾಸನದಲ್ಲ ಬರೋದು ಇಜ್ಜಂಡು ಬಕ್ಕ ಫುಲ್ ಆನಾಗ ಹೊರಡೆ ಟ್ಯಾಂಕ್ ಫುಲ್ ಆನಾಗ ಒಂಚೂರು ವಾಸನ ಗೊತ್ತಿಲ್ಲ ಗೋರ ಒಕ್ಕ ದಾಲೈಜಿ ಅಂಚೆನ ಯೂಸ್ ಮಾಡ್ತದೆ ಮುರಾನಿ ಖಾಲಿ ಮಲ್ಪನಾಗ ಒಂದೇ ಬರ್ತಾನಾಗ ಒಂದೊಂಚೂರು ಡೀಸೆಲ್ ಬೊಕ್ಕ ತುಂಡ ಪೂರ ಡೀಸೆಲ್ ಐತಿ ಅಪ್ಪ ನಿಜವಾದ ಹೆಂಗೆ ಅನುಭವತ್ತು ಒಂಜಿ ವಾರ ಅಂಡಾತೆ ಈ ತೀರ್ಥ ಅಂಕ್ಲೆಗೆ ಪೂರ ನವಂಬರ್ ಅಂಚ ಉಂಡು ಅಪ್ಪ ಅಕ್ಲೆಂಚನೆಲ್ಲ ಮಲ್ತುಪ್ಪಿರ್ಬೇಕು ಹೊರ ವಾಸನೆ ಗೊತ್ತ ಪೂವು ಬಂದಂತೇನೆ ದಂಡ ಉಂಡ ಐಕು ದುಂಬು ನಮ್ಮ ಈ ಪೈಪ್ಡೆ ಹೊರ ಡೀಸೆಲ್ ಬರ್ತಂಡು ಅಪ್ಪ ಎಂಕ್ಲೆ ಆತ ಅನುಭವ ಆಯ್ತು ಎಂಕ್ಲು ಒಂದು ಪೈಪ್ ನೀರಪ್ಪಾಗ ಯೂಸ್ ಮಾಡ್ತದೆ ಇಜ್ಜಂಡು ಅಂಚದ ಎಂಕ್ಲ ಮಲ್ತ ಅಂಚದ ಉಂಡು ಐನು ಬುಡಿಯ ಪೋಡ ಉಂಟು ಈತ ಮುರಣಿ ಎಂಕ್ಲಿಂದ ಏನು ಹೇಳ್ಬೇಕು ಅವು ಇಲ್ಲೇ ಉಳ್ಳು ಬಂದು ನಾಡೊಂದು ಬಂದು ಅವಳು ಇಂಚನೆ ಉಂಡು ಅಂಚಾದ ಸರಿಯಾದ ಎಂಕ್ಲಿಗೆ ಅನುಭವಕ್ಕೆ ಬರ್ತೇನೆ ಒಂದು ವಾರ ಆಡತ್ತೆ ಇತ್ತೆ ತೂನಾಗ ಆಕಳು ನವಂಬರ್ಡೆ ಆಕಳು ಉಂಡು ಅದನ್ನು ಅವು ತಿರ್ತಕ್ಲೆ ಮಾತ್ರ ಸರಿ ಇಫೆಕ್ಟ್ ಆಯ್ನೆ ಪಂಡ ಅಕ್ಲಿಂದ ಮೂಗಿಲ್ದೇ ಯೂಸ್ ಹೊಲ್ತೇನೆ ಅಕಲು ಬುಡಾರ ಮೂಜನಾಳು ಉಂಡವಳು ಎಂಕ್ಲೆ ಬಂಡದ ಎಂಕ್ಲೆ ಮಾತ್ರ ಅತ್ತ ಎಂಕ್ಲೆ ಇಂಚನೆ ಮಲ್ತ ಇತ್ತ ಬಂಡ ಎಂಕ್ಲಿಗೆ ಪೈ ದಪ್ಪಿನ ಕಮ್ಮಿ ಗೂಲ್ದನ್ನು ದತ್ತಿತ್ತ ಅಂಚಾತ ಎಂಕ್ಲೆ ಆತ ಅನುಭವಕ್ಕೆ ಬತ್ತಿದ್ದೆವು ಒಂದು ಮುರಣಿ ಜೊತೆ ನಡೆದ್ಬೇಕ ಅವಕ್ಕೆ ಡೀಸೆಲ್ ಅವು ಆ್ಯಕ್ಚುಲಿ ಅಪ್ಪ ಏನಾರು ಅಲ್ಲಿ ತಂದು ಒತ್ತೆ ಪೆಟ್ರೋಲ್ ಹೋಗ್ತಾರೆ ಅಲ್ಲ ಈರು ಪಂಡಿನ ಸರಿ ಏನೋ ಒಪ್ಪೆ ನಿಜವಾದ ಡೀಸೆಲ್ ಅವು ಅಂಡ್ ಎಂಕಲ್ ಹತ್ತುಕೊಂಡರು ಅಕ್ಕಲ್ಕ ಎಲ್ಲ ಒಂದು ಬಂದ ಎಂಕ್ಲು ದಾಲ್ ಬನ್ನಿ ರಾಪ ಜೊತೆ ನಿಕ್ಲು ಒಂದು ಎಂಕ್ಲು ಅಂತ ಹೆಲ್ಪ್ ಮಲ್ಪಣ ಇಂಚನಲ್ಲಿ ಇತ್ತು ನಾವು ಒಂಜಿ ರಿಪೋರ್ಟ್ ಮೇಲೆ ಮಲ್ಪನಾಗ ಎಂಕ್ಲು ಎಗೆನ್ಸ್ಟ್ ಪನರುಚಿ ಫೇವರಾದ ಪನಡು ಉಂಡು ಅವ್ನು ಪೂರ ಮಲ್ಪ ಉಂಡರು ಬುಕ್ ಅಕ್ಕಳು ಎಂಚಿನ ಮಾತಾಡ ಎಂಕ್ಲಿಗೆ ಅಕ್ಲನೇ ಬರ್ಬಂದು ಎಂಕ್ಲು ಪನಿ ರಾಪುಂಡ ಬೊಕ್ಕ ಉಲ್ತು ಬರ್ಪುಂಡು ನೀರು ಭೂಮಿ ತಗಿಟ್ಟು ಓಲೆ ಪೋಪು ಎಂಕ್ಲು ಪನಿ ರಾಪುಂಡ ಅಂಚನೊಂದುಲ್ಲ ಅಂಚಾದ ಎಂಕ್ಲ ಇತ್ತ ವಿಚಾರ ದಾಲ ಏರ್ನ ಮಿತ್ರ ದೂರ ಬಾಡುಜ ಅವು ಸಂಬಂಧ ಇತ್ತಿರ ಆ ಡಿಪಾರ್ಟ್ಮೆಂಟ್ ತಕ್ಕಲಾಂಡಲ್ಲ ಐನು ಫೈಂಡ್ ಔಟ್ ಮಲ್ತದ್ದು ಐಕೆ ಪರಿಹಾರ ಮಲ್ಪಡಾತೆ ಎಂಕ್ಲು ಏನಿಲ್ಲ ಮಿತ್ರ ಎಂಕ್ಲಿಗೆ ಪ್ರೆಜುಡಿಸ್ ಕೋಪ ದಾಲೈಜಿ ಅವು ಎಮ್ಮೂರಿನ ಆಯ್ತು ಹೊಡ್ದಿಂಜಿ ಹಾಂ ಖಾಲಿ ಮಲ್ಪನಾಗ ತೆಕ್ಕಿನ ನೀರೊಂದು ಇನ್ನು ಇತ್ತ ಕೊಂದು ಬೈನಲ್ಲಿ ಅಂಚನೆ ಉಂಡು ಮತ್ತು ವ್ಯತ್ಯಾಸ ಇಂಚನೆ ಉಂಡು ಅವಲ್ಲ ಹಾಂ ಅವು ದುಂಬು ಅವ ಪಂಡಿತ ನಾನು ಏ ಪಾಂಡಲ್ಲ ಈ ಓರೆ ಟ್ಯಾಂಕ್ ಫುಲ್ ಆಂಡ ನಿತ್ತ ನೀರು ಪೋದು ಫುಲ್ ಆಂಡ ಓರ ಬುಡ್ನಾಗ ವಾಸನೆ ಬರುತ್ತಾರೆ ಎಂಕಲ ಆ ದುಂಬುದ ಪೈಪದ ನೀರದ ವಾಸನೆ ಆಲೋಚನೆ ಮಾಡ್ತಾ ಇರ್ತಾನೆ ಬುಕ್ಕ ದಾಲೈಜಿ ಬುಕ್ಕ ಪರಿಹಾರ ಇಂಚಿನಲ್ಲ ಕೋಕಾಡು ಮಲ್ತದ ಅಂಕಲು ಅಂಚದ ಅವು ಸಮಸ್ಯೆ ಎಲ್ಲ ಆಗ್ತಜಿ ಈ ಒಂದು ಸುರೈನ ನಾನು ಇದ್ದ ಪರ ಇನಿ ಕೈಕಾರ ತೆಕ್ಕರಂಡ ನೀರು ದೆಪ್ಪೆ ಹಾಕೊಂಡು ಅವನ ಮಲ್ಪನಾಗ ಒಂದೇ ಹೊರ್ಕೊಂಡು ಹಾಂ ಅವೇ ಅಂಚಿನ ಪೊಲೀಸರು ಕಂಟ್ರೋಲ್ ಹಾಕಲು ಬೊಕ್ಕ ಕಾರ್ಪೊರೇಷನ್ PW ಡಿಪಾರ್ಟ್ಮೆಂಟ್ ಒಂದು ಜನ ಬತ್ತಿದ್ದಾರೆ ಸ್ಯಾಂಪಲ್ ಮುಕ್ಕಲು ಕೊಂದೆ ನೀರು ಹೊಂಡ ನಮ್ಮ ಕುಳೂರದ ಹೆಲ್ತ್ ಸೆಂಟರ್ ತಕ್ಕಲು ಒತ್ತಿದ್ದಾರೆ ಅಕ್ಲೆ ಫೋನ್ ಮಲ್ತದೆ ಅಕ್ಲೆ ಸ್ಯಾಂಪಲ್ ಕೊನೋತು ಟೆಸ್ಟ್ ಮಲ್ತದೆ ಐಟ್ ಅನ್ಫಿಟ್ ಅಂತ ಮಾತ್ರ ಬರೀತಾರೆ ಆಯ್ತಾ ಒಂದು ಪೂರ ಅವ್ರ ಸೌಕರ್ಯ ಈಜಿಗೆ
ಸರ್ಟಿಫಿಕೇಟ್ ಕೊಡ್ತೇವೆ ಆ್ಯಂಡ್ ಒಂದು ಇಜ್ಜಿ ಎಂಚಿನ ಈ ಎನ್ ಐ ಟಿಕೆಟ್ ಕೊರಿಲಿಕ್ಕ ಆಯ್ತು ಕ್ಲಾರಿಫಿಕೇಷನ್ ದಾಲ ಇಜ್ಜಿ ಬೇತೆ ಬೇತೆ ಐಟ್ ಆ ಅನ್ಫಿಟ್ ಮಾಡೋದುಂಡು ಆಯ್ತು ಒಟ್ಟಿಗೆ 28.8% ಆಯಿಲ್ ಕಂಟೆಂಟ್ ಉಂಟು ಮಾಡ್ತೇವೆ. ಗ್ರೀಸ್ ಎಂಚಿನ ಸರ್ಟಿಫಿಕೇಟ್ ಅಂತ ಹೋಗ್ತೀವಿ ಅಕ್ಕಲ ಕೈಟ್ ಉಂಡವು. ಎಂಕ್ಲೆ ಸಿಕ್ಕಿನ ಸರ್ಟಿಫಿಕೇಟ್ ಉಂಡು ಅಕ್ಕ ಮುಗುಲು ಕೊರನೆ ಇದೇನೋ ಹೆಲ್ತ್ ಸರ್ಟಿಫಿಕೇಟ್ ಒಂದು ಡಿಪಾರ್ಟ್ಮೆಂಟ್ ತಗಲು ಎಂಕ್ಲೆಂಚಿನ ಒಂಜಿ ಅವರ ಒಂಜಿ ಮಾಸಕ ಪಿಟಿಷನ್ ಕೊರಕ ಬಂದು ಇತ್ತಂದು ಇತ್ತೆ ಮಾಸ ಪಿಟಿಷನ್ ಕೊರಡ ಬಂದದಂಡ ಅಕ್ಲೆ ಪೂರ ಎಫೆಕ್ಟೆಡ್ ಪಾರ್ಟಿ ಹತ್ತಕಲು ಸೈನ್ ಬಾಡರು ಬೇತ ಸಂಗತಿ ಅಪ್ಪ ಇಂಡಿವಿಜುವಲ್ ಅತ್ತೆ ಕೊರಕ ಉಂಟು. ಪ್ರಕೃತಿ ನಡುಟುಲ್ಲ ಸಿಟಿದ ಸೆಂಟರ್ ನಿಕ್ಲೆ ಇಲ್ಲು ತೂನಗ ಮಾತ ಕಂಪ್ಲೀಟ್ ಪ್ರಕೃತಿ ನಡುಟು ಉಳ್ಳ ಪ್ರಕೃತಿದ ಇಂಚಿನ ಸಮಸ್ಯೆ ಬೇರೆ ಕಾರಣ ದಾದ ಬಂದ ಅದು ಪೂರಿಗೆ ಎಂಕ್ಲೆ ಪಂಡ ಕಣ್ಣಿಗೆ ತೋಜಂದಿನ ಒಂದು ಸಮಸ್ಯೆ ಅಂದು ಕಣ್ಣಿಗೆ ತೋಜಂಡ ಇನ್ನು ಮುಲ್ಪಾಡ್ದು ಇಂಚಿನ ಬರೋದುಂಡು ಇಂಚಿನ ಒಂದು ಸಾಧಾರಣ ಭೂಮಿದ ಅಡಿಟ್ ಆಪಿನ ನೆಂಕ್ಲಿಗೆ ದಾಲ ಗೊತ್ತಾಪಜೈತೆ ಸಮಸ್ಯೆ ಇಜ್ಜನ್ನೇ ನೆಂಕ್ಲು ಸಾಧಾರಣ ತಿರ್ತದಕ್ಲು ಸಾಧಾರಣ 25 ವರ್ಷದ ಆ ಗುವೆಲ್ ಉಂಡಕ್ಲ ಅಕ್ಲೆ ಇತ್ತಿನ ಸಮಸ್ಯೆ ಬೈದಿದ್ದೀನಿ ಮನ್ಪೇರು ಎಂಕ್ಲಿಗಿತ್ತ ಸಮಸ್ಯೆ ಬೈದು ಮಾಡ ಎಂಕ್ಲು ಸಾಧಾರಣ ಈ ಮೂಜಿನಾಲು ಇಲ್ಲಾರ್ದು ಈ ಗೂಗಲ್ಡ್ ಒಂದುವೇ ಸಮಸ್ಯೆ ಈಗ ಮಿತ್ರ ಇಲ್ಲಿ ಪೋದುಪೋಡು ಅವಳು ಕಂಡಾವಟ್ಟು ನೆಡ್ಲು ಜಾಸ್ತಿ ಉಂಡು ಸ್ಮೆಲ್ಲೇ ಬರೋದುಂಡು ಅವಳು ನೋಡ ಸಾಧಾರಣ ಈತ ದಪ್ಪದ ಒಂದುವೇ ತೋಜುಂಡು ಲೇಯರ್ ಫಾರ್ಮೇಷನ್ ಉಂಡು ಎಂಕ ನೆಕ್ ಪರಿಸರ ಮೂಲ ಉಪ್ಪು ನಿಂಜನೆ ಪೆಟ್ರೋಲ್ ಪಂಪ್ ಉಂಡು ಮಿತ್ತಡು ಮೇನ್ ರೋಡ್ ಪೆಟ್ರೋಲ್ ಪಂಪ್ ಉಂಡು ಅಕ್ಲಿಂದ ಅಪ್ರೋಚ್ ಮಾಡಿ ಎಂಕ್ಲಿಂದಾಲ ಸಮಸ್ಯೆ ಇಜ್ಜಿ ಎಂಕ್ಲಿಗೆ ಸ್ಟಾಕ್ ದಾಲ ವೆರಿಫಿಕೇಷನ್ ದಾಲ ಕಮ್ಮಿ ದಾಲ ತೋಜ್ಜಿ ಅಕ್ಕಲು ಸಮಸ್ಯೆ ಇಜ್ಜಿ ಮಾಡ್ಯಾರ ಅಂಚನೆ ಎಂಕ್ಲಿಗೆ ಏಡ ಪಣೋಡು ಒಂದು ಎಂಕ್ಲಿಗೆ ಗೊತ್ತಾಪಜಿತ ಇನಿ ಕಾರ್ಪೊರೇಷನ್ ಬರ್ತದೆ ಪೂರ ಸ್ಯಾಂಪಲ್ ಕಲೆಕ್ಷನ್ ನೀರು ಬರ್ತದೆ ಪೋತೇರು ಅಕ್ಲಿನ ಎನ್ವೈರ್ಮೆಂಟ್ ಏರ ಚೀಪ್ ಬರ್ತೇರ ಪೂರ ಚೆಕ್ ಮಲ್ತು ಪೋತೇರು ಇತ್ತು ಎಂಕ್ಲಿನ ಸಮಸ್ಯೆನ ಪರಿಹಾರ ಮಾಡ್ಕೊಂಡು ಅಕ್ಲಿಗೆ ಏರು ಎಂಕ್ಲಿಗೆ ಮಲ್ಲ ಪ್ರಾಬ್ಲಮ್ ಆತಲ್ಲ ಮುನ್ಸಿಪಲ್ ಸೈಡ್ ಹಿಡಿದು ನಿಕ್ಲಿದಲ್ಲ ಆಲ್ಟರ್ನೇಟಿವ್ ನೀರ್ದ ಕನೆಕ್ಷನ್ ಅಂಚದಲ್ಲ ದಾಲ ಕೊಡ್ತೀನಿ ದಾಲ ಹೆಚ್ಚು ಗುವೆಲ್ದ ನೀರು ಬಕ್ಕ ಕಾರ್ಪೊರೇಷನ್ ನೀರು ಉಂಡು ಅಂಡ ಇತ್ತೆ ಈ ಗುವೆಲ್ದ ನೀರು ಯೂಸ್ ಮಾಡ್ತಾರೆ ಆಪಜಿ ಅವತ್ತಂದು ಇತ್ತೆ 2-3 ನೋಡ್ದುಂಚಿ ನಂಗೆ ಕಾರ್ಪೊರೇಷನ್ ವಾಟರ್ ಬರೋಂದುಜ್ಜಿ ತನ್ನ ಅಕ್ಲಿನ ಪ್ರಾಬ್ಲಮ್ಗೆ ಎಂಕ್ಲಿಗೆ ಈತೆ ನೀರು ಭಾರಿ ಆತನ ಎಂಕ್ಲೆ ದಾದ ಮಲ್ಪಡೋದು ಎಂಕ್ಲಿಗೆ ಗೊತ್ತಾಪಜಿ ಇತ್ತೆ ಟ್ಯಾಂಕರ್ ಮುಂತನ ಟ್ಯಾಂಕರ್ದಾಗ ಕೂಡ ಬರ್ಪುಜೀರು ಪಂಡ ಮಾತೆಲ್ಲ ಸಮಸ್ಯೆ ಪನ್ನಾಗ ನಮ್ಮ ಕೂಡಲೇ ಎಂಗಿತ್ತ ಭಾರಿ ಸಮಸ್ಯೆ ಮಂಡ ಮೇಯ್ನ್ ನಂಗೆ ಎಂಚಿನ ಇಲ್ಲ ಮಂಡ ನೀರು ಬೋಡು ಮೇಯ್ನ್ ನೀರು ಬೋಡು ನೀರಿದ್ದ ನಮ್ಗೆ ಜೀವನ ದೆಪ್ಪ ಅಪ್ಪಜಿ ಇತ್ತೆ ಎಂಕ್ಲು ದಾನ ಮಲ್ಪಡೋದು ಎಂಕ್ಲಿಗೆ ಭಾರಿ ಮಂಡೆ ವೆಚ್ಚ ಆತದ ಒಂದು 5 ವರ್ಷ ಅಂಡು ಮುಗುವೆಲ್ ಮಲ್ತಿನ ಸಾಧಾರಣ 45-50 ಫೀಟ್ ತಗೊಲ ಇಡು ಕೆಮಿಕಲ್ಸ್ ಮಾತ್ರ ಬರೋದುಂಡು ಬಂದಾಡ ದುಂಬದ ಜನರೇಷನ್ ಅವಸ್ಥೆ ಅತ್ತೆ ದುಂಬದ ಜನರೇಷನ್ ಅತ್ತೆ ಭಾರಿ ಬಂಗಾಂಡು ದುಂಬದ ಇಂಚೆನೇ ಆಂಡತೆ ನನ್ನ ದುಂಬದ ಜನರೇಷನ್ ಉಂಡತ್ತೆ ಅಕ್ಲಿಗೆ ನೀರ್ದ ಭಾರಿ ಸಮಸ್ಯೆ ಉಂಡು ಇತ್ತೇನೆ ನಂಗೆ ಅಂಚಾಂಡ ನನ್ನ ಜನರೇಷನ್ ಭಾರಿ ಬಂಗಾಂಡು ಜೀವನ ದೆಪ್ಪರೆ ಸೊ ನೆಟ್ಟು ಒಲ್ಲ ಒಂಜಿ ನಮ್ಮ ನಿಸರ್ಗನ ನೆಗ್ಲೆಕ್ಟ್ ಮಾಡ್ತದಿಲ್ಲ ಅಂಚೆ ಬಂದು ಹಾಕೊಂಡಿರಿಗೆ ನಿಜ ಅದು ಒಂದು ನೆಡ್ದು ಇಂಚಿನ ಸಮಸ್ಯೆ ಇಜ್ಜಾಂಡತೆ ಇತ್ತೆ ಪೂರಾ ಸಮಸ್ಯೆನೇ ಬರೋದು ಜಾಸ್ತಿ ಬರೋದುಂಡುತ್ತೆ ವೈಕ್ಲರಿಗೆ ಭಾರಿ ತೊಂದರೆ ಅವನುಂಡು ನಂಗೆ ಜೀವನ ದೆಪ್ಪರೆ ಭಾರಿ ಬಂಗಂಡು ಇತ್ತೆ ನಿಕ್ಲಿತೆ ಮುಲ್ಪ ಇಲ್ಲಿ ಮಲ್ತದ ಏತ್ ಸಮಯ ಅಂಡಿ ಈ ನಿರ್ದುಂಬು ಈ ಸಮಸ್ಯೆ ಯಾಪಗಡ್ಲ ಯಾಪಲ ಬತ್ತಿತ್ತರಿ ನಿಕ್ಲಿ ಯಾನು ಎಂಕ್ ದಾಲ ಬೈಜಿ ಈತೇಡ ಬೈಜಿ ಒಂದು ಎಂಕ್ಲು ಇಲ್ಲಿ ಮಲ್ತದ ಒಂದು ಸೈಡ್ ದಿತ್ತ ಒಂದು 6 ವರ್ಷ ಅಂಡು ಇಲ್ಲಿ ಕಟ್ಟದು ಲಾಸ್ಟ್ ಡಿಸೆಂಬರ್ ಹಿಡಿದು ನಿಕ್ಲಿ ಸ್ಟಾರ್ಟ್ ಲಾಸ್ಟ್ ನವಂಬರ್ದು ಸ್ಟಾರ್ಟ್ ಅಂಡು ಅತ್ತೆ ಎಂಕ್ಲೆ ಗೊತ್ತಾಯಿನಿ ಇದು ಎಂಕ್ಲೆ ಉಂಡ ನೀರು ತಿರ್ತದೆ ಪಂಪ್ ಬರುತ್ತೆ ಅವು ಬರೇ ಎಂಕ್ಲೆ ಗೊತ್ತಾಪುಜಿ ಅಕ್ಲು ದಿನೋಲ ನೀರು ದೆಪ್ಪರು ಅಪ್ಪಗ ಅವಳ ಸಮಸ್ಯೆ ಗೊತ್ತಾಂಡು ತಿರ್ತಿದ ಇಲ್ಲಾಡು ತಿರ್ತಿದ ಅಕ್ಲು ಡೈಲಿ ದೇವರ ದಿಯರು ನೀರು ಕೊಡಪಾಣ ದೆಪ್ಪರು ನಮ್ಮ ಕೊಡಪಾಣ ನೀರು ದೆಪ್ಪುಜ ಅಕ್ಲಿಗೆ ಅವಳು ಗೊತ್ತ ಎಂಕ್ಲೆ ಪಂಪ್ ಅನ್ಪಲ ಹತ್ತತ್ತು ತಿತ್ತೊಂಜಿ ಗುವೆಲುಂಡು ಅವಳು ನೆತ್ತ ಕರೆಕ್ಟ್ ಆಯಿಲ್ ಉಂಡತ್ತೆ ಅವಳು ಗುವೆಲುಂಡು ಅವಳು ಸಮಸ್ಯೆ ಅಕ್ಲು ಫಸ್ಟ್ ಪಂಡೇರು ಇಂಚೆ ಅಕ್ಲು ಸಾಧಾರಣ ಗುವೆಲ್ನ 2 ಸರ್ತಿ ಕ್ಲೀನ್ ಮಾಡ್ಪಾಯರು ಕ್ಲೀನ್ ಮಾಡ್ಪಂಡ್ಲ ಕೂಡ ಅಂಚೆನೇ ಬರೋದು ನೀರು ಒಂದು ಪೆಟ್ರೋಲ್ ವಾಸನೆ ಬರೋದುಂಡು ಸ್ಮೆಲ್ ಬತ್ತೊಂದುಂಡು ನವಂಬರ್ ಇಂಚು ಅಂದೆ ಎಂಕ್ಲೆ ಬಂಡ ಐದು ಪೂರ ಮಲ್ತೇರು NITಗೆ ಪೂರ ಟೆಸ್ಟ್ ಪೂರ ಮಲ್ತೇರು ಐಕ್ ರಿಪೋರ್ಟ್ ಪೂರ ಬೈದರು
ಐದಕ್ಕ ನಮ್ಮ ಕೂಲರು ಅವೊಂಜಿ ಅವಲ್ಲ ಟೆಸ್ಟ್ ಮಾಡ್ತಾರೆ ಅವು ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಬರ್ತದೆ. ಫಸ್ಟ್ ನಿಕ್ಲಿಗೆ ಎಂಚ ಗೊತ್ತಾಯ್ತು ವಿಷಯ ಆ್ಯಕ್ಚುಲಿ ಇದು ಅಕ್ಲೆಡ್ದೇ ಗೊತ್ತಾಯ್ತು. ಅಕ್ಲಿಡ್ದೆ ತೀರ್ಥಕ್ಲಿಗೆ ಗೊತ್ತಾಯ್ತು. ಅಕ್ಲು ಬಂಡ ಅಕ್ಲಿಗೆ ನೀ ಒಂದು ಕಾರ್ಪೊರೇಷನ್ ವಾಟರ್ದು ಪ್ರಾಬ್ಲಮ್ ಬರ್ತದೆ. ಕಾರ್ಪೊರೇಷನ್ ಅಪ್ಪಕ್ಕಲು ಗುವೆಲ್ಗೆ ದಿನ ದೆಪ್ಪಡತ್ತೆ ಗುವೆಲ್ ದೆತ್ತು ಅಂತೇಳಿ ಅಲ್ಪ ಗೊತ್ತಾನ ನಂಗೆ ಇನಿಷಿಯಲ್ ಸ್ಟೇಜ್ ಅಲ್ಪ ಗೊತ್ತಾನ ಇಂಚೆ ಪ್ರಾಬ್ಲಮ್ ಉಂಡೊಂದು ಪಕ್ಕ ಅಕ್ಲ ತೋನಾಗ ನಮ್ಮ ಚಕ್ಕಮಂತ ನಂಗೆ ಅಂಚೆನೆ ಬರ್ಪುಡು ಐದಕ್ಕ ಕೂಡ ಮಿತ್ರ ಇಲ್ಲದ ಅವಳ ಪೂರ ಗೊತ್ತಾನು ಅದು ಅಲ್ಪ ಅರೆಗೆ ನಲ್ಲ ಸದಾಶಿವ ಅರೆಗೆ ಮಲ್ಲ ಜಾಸ್ತಿ ಉಂಡು ಜಾಸ್ತಿ ಇದೆ ಕ್ಲಿಯರ್ ಸ್ಮೆಲ್ ಬರ್ಪುಂಡು ನಾನು ಅವಳು ಮಕ್ಕಳ ಸಮಸ್ಯೆ ಜಾಸ್ತಿ ಉಂಡು. ನಾವು ಕಾವೂರಿನ ನಿವಾಸಿಗಳು. ನಮ್ಮ ಬಾವಿ ತುಂಬ ಹಳೆ ಕಾಲದ ಬಾವಿ, ಒಂದು ಸಾಧಾರಣ 65 ವರ್ಷದ ಹಳೆಯದು ಬಾವಿ. ಇತ್ತೀಚೆಗೆ ನವೆಂಬರ್ನಿಂದ ನಮ್ಮ ಬಾವಿಯಲ್ಲಿ ಡೀಸೆಲ್ ಪತ್ತೆ ಆಗಿದೆ. ನಮ್ಮದು ಅಂತ ಹೇಳಿದರೆ ಒಂದು 2-3 ಬಾವಿಯಲ್ಲಿ 4 ಈಗ ಒಂದು ನಮ್ಮ ನೇಬರ್ ಹೇಳ್ತಿದ್ದಾರೆ ನಮ್ಮ ಮನೆಯ ಬಾವಿಯಲ್ಲಿ ಕೂಡ ಡೀಸೆಲ್ ಪತ್ತೆ ಆಗಿದೆ ಅಂತ ಹೇಳಿದರು. ಅಲ್ಲ ಅದು ಈ ಡೀಸೆಲ್ ಫಸ್ಟ್ ನಿಮಗೆ ಬಂದದ್ದು ಹೇಗೆ, ಎಲ್ಲಿ, ಯಾವ ತಿಂಗಳಲ್ಲಿ ಬಂತು, ಯಾವ ವರ್ಷದಲ್ಲಿ? ನವೆಂಬರ್ ತಿಂಗಳಲ್ಲಿ ನಾವು ಆ್ಯಕ್ಚುಲಿ ಈ ವರ್ಷದ ಕಳೆದ ವರ್ಷದ 2025 ಹೌದು. ಪ್ರಥಮ ಬಾರಿಗೆ ನಿಮಗೆ ಅದು ಗಮನಕ್ಕೆ ಬಂದಾಗ ನೀವು ಯಾರನ್ನಾದರೂ ಸಂಪರ್ಕಿಸಿದ್ರಾ ಆರೋಗ್ಯ ಅಧಿಕಾರಿ? ಇಲ್ಲ ಫಸ್ಟ್ ನಮಗೆ ಅಂತ ಹೇಳಿದರೆ ನಮ್ಮ ಒಂದು ಬಾವಿಯಲ್ಲಿ ಅಂತ ಎಣಿಸಿ ನಾವು ಅದನ್ನು ನೀರನ್ನು ಕಂಪ್ಲೀಟ್ ಖಾಲಿ ಮಾಡಿಸಿದೆವು. ಖಾಲಿ ಮಾಡಿ ಅಂದರೆ ಇನ್ನಾದರೂ ಅದಕ್ಕೆ ಪರಿಹಾರ ಸಿಗ್ಬೋದು ಅಂತ ಎಣಿಸಿದೆವು. ಆದರೆ ಖಾಲಿ ಮಾಡಿದರೂ ನೆಕ್ಸ್ಟ್ ಡೇ ನೀರು ಫಿಲ್ ಆಗುವಾಗ ಅದೇ ರೀತಿ ನಮಗೆ ಡೀಸೆಲ್ ಕಂಡಿತು ಬಾವಿಯಲ್ಲಿ. ಅದೇ ರೀತಿ ಆಮೇಲೆ ಒಂದು ಸೊಲ್ಯೂಷನ್ ಒಬ್ಬರು ಹೇಳಿದರು, ಇನ್ನೊಂದು ಸಲ ಖಾಲಿ ಮಾಡಿ ಅದಕ್ಕೆ ಸುಣ್ಣ ಹಾಕಿ ಅಂತ ಹೇಳಿದರು. ಅದೊಂದು 2 ವಾರದ ಮುಂಚೆ ನಾವು ಎಲ್ಲ ಬಾವಿಯನ್ನು ಕ್ಲೀನ್ ಮಾಡಿ ಅದಕ್ಕೆ ಸುಣ್ಣ ಹಾಕಿ ಕೂಡ ನೋಡಿದೆವು, ಆದರೆ ಪರಿಹಾರ ಸಿಗಲಿಲ್ಲ. ಸೇಮ್ ಅದೇ ರೀತಿ. ಹೌದೌದು, ಫಸ್ಟ್ ನಾವು ನವೆಂಬರಲ್ಲಿ, ಈಗ ನಾವು ಮೊನ್ನೆ 2 ವಾರದ ಮುಂಚೆ ಹೇಳಿದರೆ ರೀಸೆಂಟ್ಲಿ ಹೌದು ಖಾಲಿ ಮಾಡಿಸಿ ಕಂಪ್ಲೀಟ್ ಖಾಲಿ ಮಾಡಿಸಿದೆವು. 20,000ವರೆಗೆ ಖರ್ಚಾಯಿತು. ಅಲ್ಲ ಓನ್ಲಿ 20,000 ಖರ್ಚಾಯಿತು. ಇದಕ್ಕೆ ಯಾರಾದರೂ ಜನಪ್ರತಿನಿಧಿಗಳು ಯಾರಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಹೌದೌದು, ಇವತ್ತು ನಮಗೆ ಕಾರ್ಪೊರೇಷನಿಂದ ಸಹ ಮತ್ತು ಕಾರ್ಪೊರೇಷನಿಂದ ಬಂದು ಚೆಕ್ ಮಾಡಿದರು. ಅದಲ್ಲದೆ ಆರೋಗ್ಯ ಇಲಾಖೆಯಿಂದ ಸಹ ಬಂದು ಚೆಕ್ ಮಾಡಿ ನೀರನ್ನು ಕೊಂಡೋಗಿ ಚೆಕ್ ಮಾಡಿ ರಿಪೋರ್ಟ್ ಎಲ್ಲ ಕಳಿಸಿದ್ದಾರೆ. ಬಂದ ರಿಪೋರ್ಟಲ್ಲಿ ಸಹ ಅಂದರೆ ಡೀಸೆಲ್ ಮಿಕ್ಸ್ಡ್ ವಾಟರ್. ಹೌದೌದು ಆಗ ನೀವು ನೀರನ್ನು ಟೆಸ್ಟಿಗೆ ಕಳಿಸಿದ್ರಾ? ಹೌದು ಕಳಿಸಿದೆ. ಆಗ ಆಯಿಲ್ ಆ್ಯಂಡ್ ಗ್ರೀಸ್ ಮಿಕ್ಸ್ಡ್ ವಾಟರ್ ಸೇಮ್ ರಿಪೋರ್ಟಲ್ಲೇ ಸೇಮ್. ಫಸ್ಟ್ ಸಲ ಸಹ ಒಂದೇ, 2ನೇ ಸಲ ಸಹ ಒಂದೇ. ಅದು ನೀರನ್ನು ಯೂಸ್ ಮಾಡಬಾರ್ದು ಅಂತ ಬಂತು. ಕುಡಿಲಿಕ್ಕೆ ಯೋಗ್ಯವಲ್ಲ, ಯಾವ ದಿನ ಬಳಕೆ ಯೋಗ್ಯ ಮಾಡಲಿಕ್ಕೆ ಅದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ ಬರ್ತದೆ ಡೀಸೆಲ್. ಈಗ ನೀವು ಆ ನೀರನ್ನು ತೆಗೆದು ನೀವು ಗಿಡಗಳ ಮೇಲೆಲ್ಲ ಹಾಕ್ತಾ ಇದೆ, ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದೆ. ನವೆಂಬರ್ ಡಿಸೆಂಬರ್ ಅಂದರೆ ತುಂಬ ಹೌದೌದೌದು ನೀರು ಗಿಡಗಳಿಗೆ ತುಂಬ ಹಾಕಬೇಕಾಗ್ತದೆ. ಆ ಟೈಮ್ ಗಿಡಗಳಿಗೆ ಹಾಕಿದ ಗಿಡಗಳಿಂದ ಏನಾದರೂ ರಿಯಾಕ್ಷನ್ಸ್ ನೋಡಿದ್ರೆ ನೀವು? ಗಿಡಗಳು ಬಾಡುದು ಅಥವಾ ಗಿಡಗಳು ಬಾಡಿದೆ, ಹೌದು ಈಗ ಬಾಡ್ತದೆ. ಅದು ಯೂಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೀರನ್ನು. ಹೌದು, ಬಾವಿ ನೀರನ್ನು ಬೇರೆ ಬೇರೆ ಯಾವುದಕ್ಕೆಲ್ಲ ಬಳಸ್ತಿದ್ದೀರಾ ನೀವು? ನಾವು ಮನೆ ಬಳಕೆಗೆ ಅಂದರೆ ಕುಡಿಲಿಕ್ಕೆ, ನೆಲ ಒರೆಸಲಿಕ್ಕೆ ಅಂಥದ್ದೆಲ್ಲ ದಿನ ಬಳಕೆ ಹೇಳುವಾಗ ಎಲ್ಲ ಬಂತು. ಅದು ನೆಲಕ್ಕೆ ಹಾಕಿದಾಗ ನೆಲದಲ್ಲಿ ಏನಾದರೂ ಅದರ ಅಂಶ ಏನಾದರೂ ನಿಮಗೆ ಅದು ಉಳಿತದೆ, ನೆಲದಲ್ಲಿ ಹಾಕಿದಾಗ ಅಂಶ ಉಳಿತದೆ. ಫಸ್ಟ್ ನಿಮಗೆ ಅದು ಹೇಗೆ ಗೊತ್ತು? ಅದು ಆ್ಯಕ್ಚುಲಿ 3 ಮನೆಯಲ್ಲಿ 1 ಮನೆಗೆ ಜಾಸ್ತಿ. ಫಸ್ಟ್ ಮನೆಯದು ಮೇಲ್ಗಡೆ ಮನೆಯಲ್ಲಿ ಅದು ತುಂಬ ಜಾಸ್ತಿ ಉಂಟು. ಇದು ಬಾವಿ ನಮ್ದು ಎಷ್ಟು ಆಳ ಉಂಟು ಮೇಡಮ್? ಒಂದು ಅಂದಾಜು 40 ಫೀಟ್ ಉಂಟು. 40 ಫೀಟ್ ಉಂಟು. ಅಂದ್ರೆ ಸೆಳೆ ಆ ಕಡೆಯಿಂದ ಬರ್ತದೆ? ಹೌದು, ಸೆಳೆ ಆ ಕಡೆಯಿಂದ ಬರುವ ಕಾರಣ ಒಂದೇ ಸ್ಟ್ರೇಟ್ ಲೈನಲ್ಲಿ ಇರುವಂಥ 3 ಮನೆಯಲ್ಲಿ. ಇದು ನೀವು ಈಗ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಪ್ ಉಂಟು, ಅವರ ಹತ್ರ ಏನಾದರೂ ಮಾತಾಡಿ ಏನಾದರೂ? ಹೌದು, ಅವರ ಹತ್ರ ಮಾತನಾಡಿ ಅವರು ಚೆಕ್ ಮಾಡಿ ನಮ್ಮದ್ರಲ್ಲಿ ಏನು ಸೋರಿಕೆ ಇಲ್ಲ ಅಂತ ಹೇಳಿದ್ದಾರೆ. ಹೌದು. ಈಗ ಇವತ್ತು ಬಂದಂಥ ಇವರು ಪ್ರತಿನಿಧಿಗಳು ಏನು ಹೇಳಿದರು? ಅವರು ಅಂದರೆ ನೀರನ್ನು ಕೊಂಡೋಗಿದ್ದಾರೆ, ಟೆಸ್ಟ್ ಮಾಡಿದ ನಂತರ ಅದರಲ್ಲಿ ಬರುವ ರಿಪೋರ್ಟ್ ಬಂದ ನಂತರ ಅದಕ್ಕೆ ತಕ್ಕ ಆ್ಯಕ್ಷನ್ ತಗೊಳ್ತೇವೆ ಅಂತ ಹೇಳಿದ್ದಾರೆ.
ಅಂದರೆ ನಮಗೆ ಸೋರ್ಸ್ ಗೊತ್ತಾಗಬೇಕು, ಎಲ್ಲಿಂದ ಏನು ಅಂತ ಗೊತ್ತಾಗಬೇಕು, ಆಮೇಲೆ ನಾವು ರೆಮಿಡೀಸ್ ಹುಡುಕ್ಬೋದು. ಇದೀಗ ನಮಗೆ ಸೋರ್ಸ್ ಗೊತ್ತಿಲ್ಲ, ಹೇಗೆ ಹೇಗೆ ಹೀಗೆ ಆಗ್ತಾ ಉಂಟು ಅಂತ. ಒಂದೇ ಲೈನಲ್ಲಿ ಆದ ಕಾರಣ ಅದು ಒಂದು ಈಗ ಎಲ್ಲರಿಗೊಂದು ಪ್ರಶ್ನೆ, ಅದು ಏನಂತೇಳಿ. ಅವರು ಸಹ ಬಂದವರು ಸಹ ಹಾಗೆ ಹೇಳಿದ್ದು, ಸೋರ್ಸ್ ಹೇಗೆ ಅಂತ ನಮಗೆ ಗೊತ್ತಾಗಬೇಕು ಅಂತ. ತುಳುನಾಡಲ್ಲಿ ದೈವಾರಾಧನೆ ಎಂಬುದು ಎಲ್ಲರಿಗೆ ಗೊತ್ತಿದ್ದಂಥ ವಿಷಯ. ದೈವಾರಾಧನೆ ತುಂಬ ಮುಖ್ಯವಾದ ವಿಷಯ. ನಾವು ದೈವಗಳಿಗೆ ಕೂಡ ಪ್ರತಿದಿನ ನೀರು ಇಡ್ತೇವೆ. ಈಗ ನವೆಂಬರ್ ತಿಂಗಳಿಂದ ಅಂದರೆ ನಾವು ಬಾವಿ ನೀರು 65 ವರ್ಷ ನನ್ನ ಅಮ್ಮ ಹೇಳೋ ಪ್ರಕಾರ ಬಾವಿಯಿಂದಲೇ ಆ ದೈವಗಳಿಗೆ ನೀರಿಡುವಂತ ಮಾಡ್ತಿದ್ರು. ಅದು ಈಗ ಅದು ಸಹ ನಮಗೆ ಮಾಡಲಿಕ್ಕೆ ಸಾಧ್ಯ, ನೀರಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.